ಇಂಗಳಗಿ ಗ್ರಾಮದ ಮಹಾವೀರ್ಗೆ ಕಲಬುರಗಿಯಿಂದ ಗಡೀಪಾರು ಮಾಡಲಾಗಿತ್ತು. ಗಡೀಪಾರಾದ ರೌಡಿ ಶೀಟರ್ ಮಹಾವೀರ್ ಇಲ್ಲಿ ಯಾಕೆ ಬಂದಿದ್ದ? ಈ ರೀತಿ ರೌಡಿ ಶೀಟರ್ ಯಾವುದೇ ಒಂದು ಸಂಘಟನೆ ಹೆಸರು ಹೇಳಿಕೊಂಡಿದ್ದಾನೆ. ಒಬ್ಬ ರೌಡಿ ಶೀಟರ್ಗೆ ಸಂಘಟನೆಯವರು ಯಾಕೆ ಸಪೋರ್ಟ್ ಮಾಡ್ತಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗೋಳೆತ್ ಹೇಳಿದರು. ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೊನ್ನೆ ದಿನ ಹುಕ್ಕೇರಿ ತಾಲೂಕಿನ ಇಂಗಳಗಿ ಗ್ರಾಮದಲ್ಲಿ ದುರಾದೃಷ್ಟಕರ ಘಟನೆ ನಡೆದಿದೆ. ಅದರ ವಿಡಿಯೋ ನಿನ್ನೆ ಸಾಮಾಜಿಕ ಜಾಲತಾಣಗಳಲ್ಲಿ ಬಂದಿದೆ. ಆ ಘಟನೆಯಿಂದ ನೊಂದವರನ್ನ ಸಂಪರ್ಕಿಸಿದಾಗ ಅವರು ಸಿಕ್ಕಿಲ್ಲ. ಇದರಿಂದ ನಾವು ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿದ್ದೇವೆ ಎಂದರು. 26ರಂದು ಶ್ರೀರಾಮ್ ಸೇನೆ ಕಾರ್ಯಕರ್ತರು ವಾಹನ ತಡೆದಿರುತ್ತಾರೆ. 5 ಹಸುಗಳು ವಾಹನದಲ್ಲಿರುತ್ತವೆ. ಶ್ರೀರಾಮ್ ಸೇನೆ ಕಾರ್ಯಕರ್ತರು ವಾಹನ ಸಮೇತ ಪೊಲೀಸ್ ಠಾಣೆಗೆ ಬರ್ತಾರೆ. ಈ ವೇಳೆ ಇಬ್ಬರು ಪರಸ್ಪರ ಯಾವುದೇ ತಕರಾರು ಇರಲ್ಲ ಅಂತ ಪತ್ರ ಬರೆದುಕೊಟ್ಟು ಹೋಗಿರ್ತಾರೆ ಎಂದರು. ಆ ದಿನವೇ ಗೋವುಗಳನ್ನ ಗೋಶಾಲೆಗೆ ಕಳುಹಿಸಿ ಕೊಟ್ಟಿರ್ತಾರೆ. 28ರಂದು ಗೋಶಾಲೆಗೆ ಹೋಗಿ ದನದ ಮಾಲೀಕ ಗೋ ಬಿಡಿಸಿಕೊಳ್ಳಲು ಹೋಗ್ತಾನೆ. ಆತನನ್ನ ಹಿಂಬಾಲಿಸಿದ ಶ್ರೀರಾಮ್ ಸೇನೆ ಕಾರ್ಯಕರ್ತರು ಆತನ ಹಿಂಬಾಲಿಸಿಕೊಂಡು ವಾಹನದ ಮಾಲೀಕ ಬಾಬು ಸಾಬ್ ಮನೆಗೆ ನುಗ್ಗುತ್ತಾರೆ. ಮನೆಯಲ್ಲಿ ಹೆಣ್ಣು ಮಕ್ಕಳಿರ್ತಾರೆ. ಶ್ರೀರಾಮ್ ಸೇನೆ ಕಾರ್ಯಕರ್ತರು ನುಗ್ಗುತ್ತಾರೆ. ಈ ವೇಳೆ ಮಹಿಳೆಯರು ಕಿರಿಚಿಕೊಂಡಾಗ ಪಕ್ಕದ ಜನರು ಬರ್ತಾರೆ. ಬಂದು ಎಲ್ಲರನ್ನ ಮರಕ್ಕೆ ಕಟ್ಟಿ ಥಳಿಸಿದ್ದಾರೆ. ಘಟನೆ ಸಂಬಂಧ ಪೊಲೀಸರ ಬಳಿ ಆ ದಿನವೇ ಇಬ್ಬರು ಯಾವುದೇ ತಂಟೆ ತಕರಾರು ಇಲ್ಲ ಅಂತ ಬರೆದುಕೊಟ್ಟು ಹೋಗ್ತಾರೆ. ನಿನ್ನೆ ವಿಡಿಯೋ ಹೊರ ಬಂದಾಗ ನೋಡಿ ನಮಗೂ ಬಹಳ ಬೇಜಾರಾಯಿತು. ಇದೊಂದು ಘೋರ ಪ್ರಕರಣ ಆಗಿದ್ದರಿಂದ ಒಂದು FIR ದಾಖಲು ಮಾಡಿಕೊಂಡಿದ್ದೇವೆ. ಶ್ರೀರಾಮ್ ಸೇನೆ ಕಾರ್ಯಕರ್ತರ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 4 ಜನ ಆರೋಪಿಗಳನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೇವೆ ಎಂದರು. ನೋಡ್ರಿ, ಇವರಿಗೆಲ್ಲರಿಗೂ ಕೂಡ ಇವರು ಮಿಸ್ಗೈಡ್ ಮಾಡಿದ್ದಾರೆ. ಒಬ್ಬ ಗಡಿಪಾರಾದ ವ್ಯಕ್ತಿ ಯಾಕೆ ಬಂದಂತ ಅನ್ನುವಂಥದ್ದು ಫಸ್ಟ್ ನಾವು ಕೇಳಬೇಕಾದಂಥ ಪ್ರಶ್ನೆ. ಅದಕ್ಕೆ ಅವ್ರು ಆನ್ಸರ್ ಕೊಡಲಿ. ಎಲ್ಲ ಸಂಘಟನೆಗಳು ತಮಗೆ ತಾವೇ ಕೇಳ್ಕೊಳ್ಳಿ. ಒಬ್ಬ ರೌಡಿ ಶೀಟರ್ ಯಾಕೆ ಅವ್ರ ಸಂಘಟನೆ ಹೆಸರನ್ನು ದುರ್ಬಳಕೆ ಮಾಡ್ಕೋತಾ ಇದ್ದಾನೆ? ಒಬ್ಬ ರೌಡಿ ಶೀಟರ್ ಗಡಿಪಾರಾದಂಥ ವ್ಯಕ್ತಿ ಅಲ್ಲಿ ಯಾಕೆ ಬಂದ ಅನ್ನೋಂಥದ್ದನ್ನು ಫಸ್ಟ್ ಅವರು ಅವಲೋಕನ ಮಾಡಿಕೊಳ್ಳಿ. ಯಾಕೆ ಈ ರೀತಿ ರೌಡಿಗಳಿಗೆ ಮತ್ತು ಗಡಿಪಾರಾದಂಥ ವ್ಯಕ್ತಿಗಳಿಗೆ ತಮ್ಮ ಸಂಘಟನೆಯನ್ನು ಹೆಸರನ್ನು ಬಳಸ್ಕೊಳ್ಳಿಕ್ಕೆ ಅವರು ಅವಕಾಶ ಕೊಡ್ತಾ ಇದ್ದಾರೆ, ಅವಲೋಕನ ಮಾಡಿಕೊಳ್ಳಿ. ಅವನು ನಮ್ಮ ಸಂಘಟನೆ ಕಾರ್ಯಕರ್ತ ಅಲ್ಲ ಅಂತ ಅವ್ರು ಹೇಳಿದ್ರೆ ಅವ್ರದ್ದು ಸಂಘಟನೆ ಹೆಸರನ್ನ ದುರುಪಯೋಗ ಮಾಡ್ಕೊಳ್ಳೋದಕ್ಕೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಡಲಿ. ಅದೆಲ್ಲವನ್ನು ಬಿಟ್ಟು ಜಸ್ಟ್ ಒಬ್ಬ ರೌಡಿ ಶೀಟ್ರು ಅಲ್ಲಿ ಈಗ ಆಗಿರೋದು ತಪ್ಪು, ಅದ್ರ ಬಗ್ಗೆ ನಾವು ಹೇಳ್ತಾನೇ ಇಲ್ಲ. ಅದ್ರ ಬಗ್ಗೆ ನಾವು ಕ್ರಮ ಕೂಡ ತೊಗೊಂಡಿದ್ದೀವಿ. ಆದರೆ ಇವು ಮಾಡಿರೋ ತಪ್ಪನ್ನು ಅವರು ಸಪೋರ್ಟ್ ಮಾಡಿಕೊಂಡು ಇಲ್ಲಿ ಬಂದುಬಿಟ್ಟು ಪ್ರತಿಭಟನೆ ಮಾಡಲಿಕ್ಕೆ ನಾವು ಯಾವುದಕ್ಕೆ ಅವಕಾಶ ಕೊಡಲ್ಲ. ಯಾಕಂದರೆ ಏನು ಕಾನೂನು ಪ್ರಕಾರ ಕ್ರಮ ಆಗಬೇಕು ಅದನ್ನು ನಾವು ತೊಗೊಂಡಿದ್ದೀವಿ. ನಾವು ತೊಗೊಂಡಿಲ್ಲ ಅಂದರೆ ಬಂದು ಪ್ರತಿಭಟನೆ ಮಾಡಲಿ. ಯಾವಾಗ ಕಾನೂನು ಪ್ರಕಾರ ತಪ್ಪು ಮಾಡಿದವ್ರ ಮೇಲೆ ನಾವು ಕ್ರಮ ತೊಗೊಂಡಿದ್ದೇವೆ ಅದ್ರ ಮೇಲೆ ಪ್ರತಿಭಟನೆ ಮಾಡಲಿಕ್ಕೆ ಏನು ಅವಕಾಶ ಇದೆ? ಫಸ್ಟ್ ಆಫ್ ಆಲ್ ಇವರಿಗೆ ಅಧಿಕಾರ ಯಾರು ಕೊಟ್ಟರು? ಯಾರ್ದಾದ್ರೂ ಮನೆಗೆ ನುಗ್ಗಲಿಕ್ಕೆ? ಆ ಪ್ರಶ್ನೆಗಳನ್ನ ಕೇಳಲಿ ಅವರು. ಅದಕ್ಕೆ ಸರಿಯಾದ ಕಾನೂನು ಪ್ರಕಾರ ಆನ್ಸರ್ ಕೊಡಲಿ, ಆಮೇಲೆ ಪ್ರತಿಭಟನೆಗೆ ಅವಕಾಶ ಕೊಡೋಣ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಇದು ಮಾಡದೇ ಇರೋದಕ್ಕೇ ಈ ಪರಿಸ್ಥಿತಿ ಬಂದಿರೋದು. ಅದ್ರ ಬದಲಾಗಿ ಅವರೇ ಕಂಪ್ಲೇಂಟ್ ಕೊಟ್ಟಿದ್ರು, ಅವ್ರ ಮೇಲೆ FIR ತೊಗೊಳ್ತಿದ್ವಿ. ಬಟ್ ಅವ್ರಿಗೂ ಗೊತ್ತಿದೆ ಆಮೇಲೆ ಕಟ್ಟಿ ಹೊಡೆದಿರೋದು ನಮ್ಮ ತಪ್ಪು ಅಂತ ಹೇಳಿ. ಹಾಗಾಗಿ ನಮ್ಮ ಮೇಲೆ ನಾವು ಕಂಪ್ಲೇಂಟ್ ಕೊಡೋದು ಬೇಡ, ಅವರು ಕಂಪ್ಲೇಂಟ್ ಕೊಡಬಾರ್ದು ಅಂತಂದ್ರೆ ಅವರು ತಮ್ಮ ನಡುವೆ ಮಾತಾಡಿಕೊಂಡು ಬಾಬಾಜಿ ಅನ್ನೋ ಡ್ರೈವರು, ಗಾಡಿ ಡ್ರೈವರ್, ಅವನ ಹೆಸರು ಶಿವಪುತ್ರ ಸನದಿ ಅಂತೇಳಿ ಕಂಪ್ಲೇಂಟ್ ಕೊಟ್ಟವನು. ನಮಗೆ ಯಾವುದೇ ಹಸುಗಳನ್ನ ನಮ್ಮ ಹತ್ರ ಇಟ್ಕೊಳ್ಳಿಕ್ಕೆ ಅವಕಾಶ ಅಲ್ಲ. ಹೇಳ್ತೀನಿ, ಒಂದು ನಿಮಿಷ ಹೇಳ್ಬಿಡ್ತೀನಿ. ಕೇಸ್ ಆಗಲಿ ಆಗದೆ ಇರಲಿ, ಒಂದು ಸತಿ ನಮ್ಮ ಹತ್ರ ಪೊಲೀಸ್ ಸ್ಟೇಷನ್ಗೆ ಬಂದ ತಕ್ಷಣ ಅವ್ರ ಸಂರಕ್ಷಣೆಗೋಸ್ಕರ ಹತ್ತಿರ ಇರ್ತಕ್ಕಂಥ ಗೋಶಾಲೆಗೆ ಕಳಿಸ್ಬಿಡ್ತೀವಿ. ತದನಂತರ ಇವರು ನಾವು ಅವ್ರಿಗೆ ಹೇಳಿದ್ವಿ, ನೀವು ಕಂಪ್ಲೇಂಟ್ ಕೊಡ್ತೀರಾ ಕೊಡಿ, ನಾವು FIR ಮಾಡ್ತೀವಿ. ಅವರಲ್ಲಿ ಪೊಲೀಸ್ ಠಾಣೆಯಲ್ಲಿ 3-4 ಗಂಟೆ ತಮ್ಮ ನಡುವೆ ಸಮಾಲೋಚನೆ ನಡೆಸಿದ್ದಾರೆ. ಆ 3-4 ಗಂಟೆ ನಾವು ಅದನ್ನು ನಮ್ಮ ಪೊಲೀಸ್ ಠಾಣಾ ಆವರಣದಲ್ಲಿ ಇಟ್ಕೊಳ್ಳಿಕ್ಕಾಗಲ್ಲ. ಹಾಗಾಗಿ ನಾವು ಅವುಗಳನ್ನ ಗೋಶಾಲೆಗೆ ಕಳಿಸಿದ್ವಿ. ಅವರು ಗೋಶಾಲೆಯವರು ನಮ್ಮ ಪೊಲೀಸ್ ಠಾಣೆಯವರಿಗೆ ಫೋನ್ ಇಲ್ಲ, ಗೋಶಾಲೆಯವರು ನಮ್ಮ ಪೊಲೀಸ್ ಠಾಣೆಗೆ ಫೋನ್ ಮಾಡಿದ್ದಾರೆ. ಸರ್, ಇದು ನಾವು ಅವರು ಕೇಳಲಿಕ್ಕೆ ಬಂದಿದ್ದಾರೆ, ಬಿಡ್ಬೋದಾ ಅಂತೇಳಿ. ನಮ್ಮ ಪೊಲೀಸ್ ಠಾಣೆಯಲ್ಲಿ ಯಾವುದೇ ಕಂಪ್ಲೇಂಟ್ ಆಗದಿರೋದು, ನಮ್ಮಲ್ಲಿ ಯಾವುದೇ ಕಂಪ್ಲೇಂಟ್ ಇಲ್ಲ, ನಮಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ಮೇಲೆ ಅವ್ರು ಬಿಟ್ಟಿದ್ದಾರೆ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ವೆನ್ಎವರ್ ಯಾವುದೇ ಸಂಘಟನೆಯವರು ಅವರು ಉದ್ದೇಶ ಸರಿ ಇರ್ಬೋದು. ಏನು ಕಾನೂನು ಪ್ರಕಾರ ಈ ಲೈವ್ ಸ್ಟಾಕ್ ಗೋವುಗಳ ರಕ್ಷಣೆ ಮಾಡಬೇಕಾಗಿದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅದನ್ನು ಅವರು ಮಾಡ್ತಾಯಿದ್ದಾರೆ. ಆದರೆ ಮಾಡೋದಕ್ಕೆ ಒಂದು ರೀತಿ ಇದೆ. ಆ ರೀತಿ ಅವರಿಗೆ ಕಂಡು ಬಂದಾಗ ಪೊಲೀಸರಿಗೆ ಹೇಳಬೇಕು. ಆದರೆ ತಾವೇ ಹೋಗಿ ಇಂಟರ್ಸೆಪ್ಟ್ ಮಾಡಿದ್ದು ತಪ್ಪಾಗುತ್ತೆ. ಆಯಿತು, ತಾವು ಇಂಟರ್ಸೆಪ್ಟ್ ಮಾಡಿದ್ಮೇಲೂ ಕರೆಕ್ಟ್ ಅವರು ಇನ್ನೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ.
ಇಬ್ಬರು ಸೇರ್ಕೊಂಡ್ಬಿಟ್ಟು ಪೊಲೀಸ್ ಠಾಣೆಗೆ ಬಂದಿದ್ದಾರೆ. ಬಂದ ಮೇಲೆ ಒಂದು ಕಂಪ್ಲೇಂಟ್ ಕೊಡಬೇಕು, ಇಲ್ಲ ಆ ವಿಚಾರನ ಅಲ್ಲಿಗೆ ಬಿಟ್ಬಿಡಬೇಕು. ಅವರು ಕಂಪ್ಲೇಂಟು ಕೊಟ್ಟಿಲ್ಲ, ಜೊತೆಗೆ ಕಂಪ್ಲೇಂಟ್ ಇಲ್ಲ ಅಂತಲೂ ಬರೆದು ಕೊಟ್ಟಿದ್ದಾರೆ. ಅದಾದಮೇಲೆ ಮನೆಗೆ ಫಾಲೋ ಮಾಡ್ಕೊಂಡು ಹೋಗಿದ್ದಿದೆಯಲ್ಲ, ಅದು ತಪ್ಪು. ಇದರಲ್ಲಿ ಓರ್ವ ಹಿಂದೂ 3 ಜನ ಮುಸ್ಲಿಮರನ್ನ ಬಂಧಿಸಿದ್ದೇವೆ. ಇದರಲ್ಲಿ ಮುಸ್ಲಿಮರು ಶ್ರೀರಾಮ್ ಸೇನೆ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿಲ್ಲ. ಎಲ್ಲರೂ ಸೇರಿಕೊಂಡು ಶ್ರೀರಾಮ್ ಸೇನೆ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದ್ದಾರೆ. ಶ್ರೀರಾಮ್ ಸೇನೆ ಕಾರ್ಯಕರ್ತರ ಮಹಾವೀರ್ ಸೊಲ್ಲಾಪುರೆ ಸೇರಿ ಇನ್ನುಳಿದವರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಶಿವಪುತ್ರ ಸನದಿ ಡ್ರೈವರ್ನಿಂದ ದೂರು ದಾಖಲಾಗಿದೆ ಎಂದರು. ವಿನೋದ್ ಕುಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ.